ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲಾ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಭಾರಿ ಬಹುಮತದಿಂದ ನಾನು ಗೆಲ್ತೀನಿ ಅಂತ ಹೇಳಿ ನನಗೆ ಭರವಸೆ ಇದೆ. ಜನ ನಿಮ್ಗೆ ಯಾವ ರೀತಿ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲಾ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಭಾರಿ ಬಹುಮತದಿಂದ ನಾನು ಗೆಲ್ತೀನಿ ಅಂತ ಹೇಳಿ ನನಗೆ ಭರವಸೆ ಇದೆ. ಎಲ್ಲಾ ಜನಗಳಲ್ಲಿ ಎಲ್ಲಾ ಎಲ್ಲ ಸಲ ನನಗೆ ಸಹಕಾರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಂಟೆಗ್ರಿಟಿ ಬೇಡ. ಬಿಜೆಪಿ ಕಾಂಗ್ರೆಸ್ ಈ ದಾವಣಗೆರೆ ದಕ್ಷಿಣದಲ್ಲಿ ಮುಗಿಸ್ಬೇಕಂತ ಹೇಳಿ ಪಟ್ಟ ಹಿಡಿದಿದ್ದಾರೆ. ಎರಡು ನ್ಯಾಷನಲ್ ಪಕ್ಷದ ಒಳಗಡೆ ತಾವು ಜನಹಿತ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಎಷ್ಟು ವಿಶ್ವಾಸ ಇದೆ? ಬಹಳ 100% ನನಗೆ ವಿಶ್ವಾಸ ಇದೆ ಸರ್. ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ. ನಿಮ್ಮ ಗೆಲುವಿಗೆ ಯಾವ ಶ್ರೀರಕ್ಷೆ ಆಗ್ಬೋದು, ಯಾವ ಸರ್? ನಮ್ಮ ಕಾರ್ಮಿಕರ ದಾವಣಗೆರೆ ದಕ್ಷಿಣದಲ್ಲಿ ಕಾರ್ಮಿಕರು ಬಡ ಕುಟುಂಬರು ಇದರಲ್ಲಿ, ಮತ್ತೆ ನಮ್ಮ ಸಮಾಜದ ಮುಖಂಡರು, ಅಲ್ಪಸಂಖ್ಯಾತರು, ಪ್ರತಿಯೊಂದು ಸಮಾಜಕ್ಕೂ ನನ್ನ ಜೊತೆ ಸರ್ಕಾರದಲ್ಲಿ ಇದ್ದು ನನಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅದು ಮಾತು ಸುಳ್ಳು ಸರ್. ಈ ಸಚಿವರೆಲ್ಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಪಕ್ಕ ಬಾಧ ಕಲಿಸ್ತಾರೆ. ನನಗೆ ಅದು ಭರವಸೆ ಇದೆ. ಜನಾಹಿತ ಪಕ್ಷ ಪಾರ್ಟಿ ಗೆಲ್ಲಿಸಿ ಬಹುಮತದಿಂದ ವಿಶ್ವಾಸ ಇದೆ. ಏನು ಅನುಭವ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಸರ್, ಈಗ ಮುಂದಿನ ದಿನಗಳಲ್ಲಿ ಚುನಾವಣೆ ಗೆದ್ದ ಮೇಲೆ ಹಾಸ್ಪಿಟ್ಲು, ಕಾಲೇಜು ಅಭಿವೃದ್ಧಿ ಮಾಡೋದಕ್ಕೆ ಬಹಳ ಅಭಿವೃದ್ಧಿ ಇದೆ. 30 ವರ್ಷದಿಂದ ಕಾಂಗ್ರೆಸ್ ಏನೂ ಅಭಿವೃದ್ಧಿ ಮಾಡಿಲ್ಲ. ಗೆದ್ದೋಗಿ ಮನೆಗೆ ಕೂತಿದ್ದಾರೆ. ತಿರ್ಗಾ ಬಂದಿದ್ದಲ್ಲ ಕ್ಷೇತ್ರದಲ್ಲಿ ಏನಿದೆ ಅಂತ ಹೇಳಿ ಗಮನಕ್ಕೆ ಏನೋ ಯಾವುದೇ ಕೆಲಸ ಗಮನಕ್ಕೆ ತಗೊಂಡು ಕೆಲಸ ಮಾಡಿಲ್ಲ. ಕೆಲಸ ಮಾಡಿದ್ರೆ ಇವತ್ತು ಈ ದಾವಣಗೆರೆ ದಕ್ಷಿಣದಲ್ಲಿ 38 ಅಭ್ಯರ್ಥಿ ಕನ್ನಡದಲ್ಲಿ ಇಳಿಯೋದು ಸಾಧ್ಯ ಆಗಿದ್ದಿಲ್ಲ ಸರ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆ ಸರ್? ಶಾಲಾ ಕಾಲೇಜಿನ ಸಮಸ್ಯೆ ಇದೆ. ಮತ್ತೆ ಹೆಗಡೆನಗರ ಅವರಿಗೆ ದುಃಖ ಮಾಡಿಬಿಟ್ರು. ಇವತ್ತು ಅವರಿಗೆಲ್ಲ ನೋಡಿದ್ರೆ ಚೆನ್ನಾಗಿ ನೀರು ಬರುತ್ತೆ, ಆ ತರ ಅವರು ಇದು ಮಾಡಿಬಿಟ್ರು. ಕೆಲವು ಜನರಿಗೆ ಮನೆ ಕೊಡ್ತೀನಿ ಅಂತ ಮನೆ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಡ್ತೀನಿ ಅಂತ ಹಕ್ಕುಪತ್ರ ಕೊಟ್ಟಿಲ್ಲ. ಬಹಳ ಆಶ್ವಾಸನೆ ಕೊಟ್ಟಿಲ್ಲ, ಯಾವುದೇ ತರ ಏನು ಮಾಡಿಲ್ಲ. ಮತ್ತೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಒಂದು 2 ತಿಂಗಳ ಕೊಡೋದು, 1 ತಿಂಗಳ ಕೊಡೋದು, 2 ತಿಂಗಳ ಕೊಡೋದು, 1 ತಿಂಗಳ ಕೊಡೋದು ಅಂತ ಮಾಡಿದ್ದಲ್ಲ. ವರ್ಷದಲ್ಲಿ ಬರೀ ಬಂದಿರೋದೇ ಅವರಿಗೆ 4ರಿಂದ 5 ತಿಂಗಳ ದುಡ್ಡು ಬಂದಿದೆ ಸರ್. ಪ್ರತಿ ತಿಂಗಳ 2,000 ರೂಪಾಯಿ ಕೊಡ್ತೀನಿ ಅಂತ ಇದು ಮಾತನ್ನು ಕೊಟ್ಟಿದ್ರು ಕಾಂಗ್ರೆಸ್ನವರು. ಏನೂ ಇಲ್ಲ ಸರ್. ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದಾರೆ, ಗಂಡ ಮಕ್ಳ ಹತ್ರ 10,000 ರೂಪಾಯಿ ವಸೂಲಿ ಮಾಡ್ತಾ ಇದಾರೆ ಸರ್. ಯಾಕಂದ್ರೆ ಗಾಡಿ ಪೆಟ್ರೋಲ್ ಅಂತೆ, ಜನಸೇವನೆ ಅಂತೆ ಏನೇನೋ ಜಾಸ್ತಿ ಮಾಡಿಬಿಟ್ಟು ಏನ್ ಮಾಡ್ತಾ ಇದಾರೆ, ತಿಂಗಳಿಗೆ 10,000 ರೂಪಾಯಿ ಗಂಡು ಮಕ್ಕಳು ಆದಂತವ್ರು ಅವ್ರು ಕೂಲಿ ಕಾರ್ಮಿಕರ ಮಾಡಿ ಅದು ಇದು ಅಂತಲೇ ಬರೀ ಅಡ್ಡಾಡೋದೇ ಆಗ್ತೈತೆ. ಅವ್ರಿಗೆ ಏನು ದುಡಿಮೆ ಆಗ್ತಾ ಇಲ್ಲ. ಅವರು 2,000 ರೂಪಾಯಿ ಕೊಡೋದ್ರಿಂದ ಏನಾರ ಒಂದು ಹಾಸ್ಪಿಟ್ಲಿಗೆ, ಶಿಕ್ಷಣಕ್ಕೆ ಏನಾರ ಫ್ರೀ ಮಾಡಿದ್ರೆ ಇವತ್ತು ಒಳ್ಳೆ ಒಂದು ಸರ್ಕಾರಕ್ಕೆ ಒಂದು ಹೆಸರು ಇರ್ತಿತ್ತು ಸರ್. ನಮ್ಮ ಸಂಸ್ಥೆಗೆ, ನಮ್ಮ ಮತದಾರರಿಗೆ ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀವಿ. ನನ್ನ ಜೊತೆಗೆ ಅವರು ಸಹಕಾರದಲ್ಲಿ ಇದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತೀವಿ ಸರ್. ಗ್ರಾಮ ಸಂಖ್ಯೆ 13 ಜನಾಹಿತ ಪಾರ್ಟಿ ನಮ್ದು ಒಂದು ಎಲ್ಲ ಮತದಾರರಿಗೆ ಎಲ್ಲ ಗೆಲ್ಲಿಸಿ ವಿಧಾನಸಭೆಗೆ ನಾವು ಕಳಿಸಿದ್ರೆ ನೀವು ಜನಾಹಿತ ಪಾರ್ಟಿ